ಯೋಗಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಅವೇರ್ನೆಸ್ ವೀಡಿಯೋ ಅಂತಲೇ ಹೇಳ್ಬೋದು. ಸೊ ನಾನು ತುಂಬ ದಿನ ಆದಮೇಲೆ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಸುಮಾರು ನಾನು ನೋಡ್ದಂಗೆ ಸುಮಾರು ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಅಪ್ಲಿಕೇಶನ್ಸ್ಗಳು ಸುಮಾರು ಕಂಟೆಂಟ್ ಕ್ರಿಯೇಟರ್ಸ್ಗಳು ಈ ಒಂದು ಅಪ್ಲಿಕೇಶನ್ಸ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಾನೊಂದು ಈ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಏನಕ್ಕಪ್ಪ ಅಂತಾರೆ, ನಮ್ಮ ಸಬ್ಸ್ಕ್ರೈಬರ್ ಇದರಿಂದ ಸ್ಕ್ಯಾಮ್ ಆಗಬಾರ್ದು ಅಂತಂದ್ಬಿಟ್ಟು ಈ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ. ಸೊ ವೀಡಿಯೋನ ಕೊನೆಯವ್ರು ನೋಡಿ ಮತ್ತು ನಮ್ಮ ಚಾನಲ್ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಡಿಸ್ಕ್ಲೈಮರ್. ಸೊ ಈ ಒಂದು ವೀಡಿಯೋ ಬರೀ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ ಈ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಯಾವುದೇ ಥರದ ನಾನು ಫೈನಾನ್ಷಿಯಲ್ ಅಡ್ವೈಸ್ ಕೂಡ ಕೊಡ್ತಾ ಇಲ್ಲ. ಸೊ ಮತ್ತು ಯಾವುದೇ ಥರದ ಕಂಪನಿ, ಯಾವುದೇ ಥರದ ವ್ಯಕ್ತಿನ ನಾನು ಟಾರ್ಗೆಟ್ ಮಾಡಿಬಿಟ್ಟು ನಾನು ಈ ಒಂದು ವೀಡಿಯೋನ ಮಾಡ್ತಿಲ್ಲ. ಸೊ ಕಂಪ್ಲೀಟಾಗಿ ಇದೊಂದು ಎಜುಕೇಷನ್ ಪರ್ಪಸ್ ಆಗಿರುತ್ತೆ ಅಷ್ಟೇ. ಸೊ ಓಕೆ ಗೈಸ್, ಮೊದಲನೇದಾಗಿ ಈ ಒಂದು ಕಲರ್ ಟ್ರೇಡಿಂಗ್ ಅಪ್ಲಿಕೇಶನ್ಸ್ಗಳು ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದ್ದಾವೆ ಅಂತಂದರೆ ನಾನು ನೋಡಿದ ಪ್ರಕಾರ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇಲ್ಲ. ಸೊ ಇದನ್ನು ಯಾವುದೋ ಒಂದು ಥರ್ಡ್ ಪಾರ್ಟಿ ವೆಬ್ಸೈಟಲ್ಲಿ ನೀವು ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ ಮತ್ತು ನಿಮ್ಮ ಫೋನ್ಗೆ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ಸ್ಗಳು ನಿಮ್ಮ ಫೋನ್ಗೆ ಥರ್ಡ್ ಪಾರ್ಟಿ ವೆಬ್ಸೈಟಿಂದ ಡೌನ್ಲೋಡ್ ಆಗ್ತಾ ಇದ್ದಾವೆ. ನೀವು ಇಲ್ಲೇ ಒಂಚೂರು ಯೋಚನೆ ಮಾಡಿ, ನಿಮ್ಮ ಫೋನ್ಗೆ ಎಷ್ಟು ರಿಸ್ಕ್ ಇರುತ್ತೆ, ನಿಮ್ಮ ಡೇಟಾ ಎಷ್ಟು ರಿಸ್ಕ್ ಇರುತ್ತೆ ಅಂದ್ಬಿಟ್ಟು. ಸೊ ಆದಷ್ಟು ಇಂಥ ಅಪ್ಲಿಕೇಶನ್ಸಿಂದ ದೂರ ಇರಿ. ಮತ್ತು ಮೊದಲನೇದು ನೀವು ನೋಟಿಸ್ ಮಾಡಬೇಕಾಗಿರೋದು ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇಲ್ಲ. ಎರಡನೇದು, ಇದನ್ನ ಯಾವುದೇ ಥರದ ಗೌರ್ಮೆಂಟ್ ಇದನ್ನು ರೆಗ್ಯುಲೇಟ್ ಮಾಡ್ತಾ ಇಲ್ಲ. ಏನಕ್ಕೆ ಅಂದರೆ ಈ ಒಂದು ಅಪ್ಲಿಕೇಶನ್ಸ್ಗಳು ಆಲ್ಮೋಸ್ಟ್ ಸ್ಕ್ಯಾಮ್ ಆಗಿರ್ತವೆ. ಸೊ ಇದನ್ನು ಆಪ್ರೇಟ್ ಮಾಡ್ತಿರೋ ಎಲ್ಲಿ ಕುಂತಿರ್ತಾನೋ, ಇದಕ್ಕೊಂದು ಅಫಿಷಿಯಲ್ ಒಂದು ಆಫೀಸ್ ಇರೋಲ್ಲ, ಒಂದು ಅಫಿಷಿಯಲ್ ಒಂದು ಲೈಸೆನ್ಸ್ ಇರೋಲ್ಲ ಈ ಒಂದು ಅಪ್ಲಿಕೇಶನ್ಸಲ್ಲಿ ಅಂತ ಅನಿಸುತ್ತೆ. ಈ ಒಂದು ಅಪ್ಲಿಕೇಶನ್ಸ್ಗಳು ಇಂದ ಪ್ರಾಫಿಟ್ ಮಾಡ್ಬೋದಾ ಅಂದರೆ, ಇದರಿಂದ ಪ್ರಾಫಿಟ್ ಮಾಡೋದು ನನಗನ್ಸ್ದಂಗೆ ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಕೈಯಿಂದ ದುಡ್ಡನ್ನ ಕಳ್ಕೊತೀವಿ. ಈ ಒಂದು ಅಪ್ಲಿಕೇಶನ್ಸಲ್ಲಿ ಏನಿರುತ್ತೆ ಅಂತಂದರೆ, ಈ ಒಂದು ಕೆಲವೊಂದು ಗೇಮ್ಸ್ಗಳಿರ್ತವೆ. ಕಲರ್ ಪ್ರಿಡಿಕ್ಷನ್ ಅಂತ ಒಂದು ಡಯಸ್ ಇರುತ್ತೆ. ಅದನ್ನು ನೀವು ಸ್ಕ್ರೋಲ್ ಮಾಡಿದ್ರೆ ನಿಮಗೆ ನೆಕ್ಸ್ಟು ಕಲರ್ ಯಾವುದು ಬರುತ್ತೆ ಅಂದ್ಬಿಟ್ಟು ಈ ಒಂದು ವೀಡಿಯೋ ಇಲ್ಲಿ ನೋಡಿಬೇಕಾದ್ರೆ ಈ ಒಂದು ವೀಡಿಯೋನ ಪ್ಲೇ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಯಾವ ಕಲರ್ ಅಂತ ಪ್ರಿಡಿಕ್ಟ್ ಮಾಡಿದ್ರೆ ನಿಮಗೆ ಅಲ್ಲಿ ಅಮೌಂಟು ಬರುತ್ತೆ, ಈ ರೀತಿ ತೋರಿಸುತ್ತೆ. ಸೊ ಇದರಿಂದ ನಿಮ್ಮ ಅಕೌಂಟ್ಗೆ ಬರುತ್ತೆ ಅಮೌಂಟ್. ಇದರಲ್ಲಿ ಡ್ರಾ ಮಾಡ್ಬೋದು. ಅಂದರೆ ಸ್ಟಾರ್ಟಿಂಗ್ ಚಿಕ್ಕ ಪುಟ್ಟ ಅಮೌಂಟಿಗೆ ವಿತ್ಡ್ರಾವಲ್ ಕೊಡ್ತಾರೆ, ಆಮೇಲೆ ನಿಮಗೆ ಚೊಂಬು ಕೊಟ್ಬಿಟ್ಟು ಹೋಗ್ತಾರೆ ಅಷ್ಟೇ. ಅಂದರೆ ವಿತ್ಡ್ರಾವಲ್ ಕೊಡೋಲ್ಲ ಅಂತ ಸಿಂಪಲಾಗಿ ಅರ್ಥ. ಅದರಿಂದಾಗಿ ನಾನು ಈ ಒಂದು ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡ್ತಾ ಇದ್ದೀನಿ. ಸೊ ನಾನು ಟೈಪ್ ಮಾಡಿರೋದು ಕಲರ್ ಟ್ರೇಡಿಂಗ್ ಬ್ಯಾಂಕ್ ಅಕೌಂಟ್ ಫ್ರೀಸಿಂಗ್ ಅಂತ ಹೊಡೆದಿದ್ದೀನಿ, ಸರ್ಚ್ ಮಾಡಿದ್ದೀನಿ ಅಷ್ಟೇ. ಸೊ ಇಲ್ಲಿ ನೋಡ್ತಿರ್ಬೋದು, ಸ್ಟಾಪ್ ಪ್ಲೇಯಿಂಗ್ ಕಲರ್ ಪ್ರಿಡಿಕ್ಷನ್ ಆ್ಯಪ್, ಫ್ರಾಡ್ ಟ್ರಾನ್ಸಾಕ್ಷನ್ ರಿಪೋರ್ಟೆಡ್ ಬೈ ಪೊಲೀಸ್ ಅಂತ ಇದೆ. ಅಂದರೆ ಇದೇನಾಗಿದೆ ಅಂತಂದರೆ, ಇವ್ರು ಹೇಳ್ತಾ ಇರೋದು ಈ ಒಂದು ಗೇಮಿಂಗ್ ಅಪ್ಲಿಕೇಶನ್ಸ್ ಏನಿದ್ದಾವೆ, ಅಂದರೆ ಥರ್ಡ್ ಪಾರ್ಟಿ ಅಂದರೆ ಬೇರೆ ಕಡೆಯಿಂದ ವೆಬ್ಸೈಟಿಂದ ಡೌನ್ಲೋಡ್ ಮಾಡಿರೋದು ಅಪ್ಲಿಕೇಶನ್ಸ್ಗಳು ಈ ರೀತಿ ಅದರಿಂದ ನೀವು ಡ್ರಾ ಮಾಡಿರ್ತೀರಲ್ಲ, ಅಮೌಂಟು ಡ್ರಾ ಮಾಡಿರ್ತೀರಲ್ಲ. ಸೊ ಆವಾಗ ಆ ಒಂದು ಅಮೌಂಟು ನಿಮ್ಮ ಅಕೌಂಟಲ್ಲಿರುತ್ತೆ. ಸೊ ಅದು ನಿಮಗೆ ಪೊಲೀಸ್ ಏನಾದರೂ ರಿಪೋರ್ಟ್ ಮಾಡಿದ್ರು ಅಂತಂದರೆ ಫ್ರಾಡ್ ಟ್ರಾನ್ಸಾಕ್ಷನ್ ಅಂತ, ನಿಮ್ಮ ಅಕೌಂಟ್ ಕೂಡ ಫ್ರೀಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಗುತ್ತೆ ಅಂತ ಹೇಳ್ತಿಲ್ಲ, ಫ್ರೀಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಜಾಸ್ತಿ ಇದನ್ನ ಎಳೆಯೋಕ್ಕೆ ಹೋಗಲ್ಲ. ಸೊ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಕೊಳ್ಳಿ, ಸೊ ಕಲರ್ ಟ್ರೇಡಿಂಗ್ ಬ್ಯಾಂಕ್ ಅಕೌಂಟ್ ಫ್ರೀಸ್ ಅಂತ. ಸೊ ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ ಇದೊಂದು ಅವೇರ್ನೆಸ್ ವೀಡಿಯೋ ಆಗಿರುತ್ತೆ. ಸೊ ಜಾಸ್ತಿ ಲೆಂತಿ ಹೇಳೋಕ್ಕಾಗಲ್ಲ. ಸೊ ಜಸ್ಟ್ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಅದನ್ನ ಬ್ಯಾಂಕ್ ಅಕೌಂಟ್ ಫ್ರೀಸ್. ಜಸ್ಟ್ ನಾನೊಂದು ಹೇಳಿದ್ದೀನಿ ಅಷ್ಟೇ. ಯಾರು ಗೇಮಿಂಗ್ ಆಡ್ತಾ ಇದ್ದಾರೆ, ಈ ಒಂದು ಕಲರ್ ಪ್ರಿಡಿಕ್ಷನ್ ಆ್ಯಪ್ ಆಗಿರ್ಬೋದು ಅಥವಾ ಯಾವುದೇ ಥರದ ಗೇಮಿಂಗ್ ಅಪ್ಲಿಕೇಶನ್ಸ್ ಏನಿದ್ದಾವೆ ಔಟ್ಸೈಡ್ ಪ್ಲೇಸ್ಟೋರು. ಸೊ ಹಂಗಂತ ನಾವು ಪ್ಲೇಸ್ಟೋರಲ್ಲಿ ಇರೋದೆಲ್ಲ ನಾನು ಲೆಜಿಟ್ಟು ಅಂತ ಅದೆಲ್ಲ ಹೇಳ್ತಾ ಇರೋದು. ಬಟ್ ನೀವೇ ಥಿಂಕ್ ಮಾಡಿ, ಔಟ್ಸೈಡಾಗಿ ಒಂದು ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ತಾ ಇದ್ದಾರೆ ಅಂತಂದರೆ, ಸೊ ಇಂಥ ಅಪ್ಲಿಕೇಶನ್ಸಿಂದ ದೂರ ಇರಿ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವೀಡಿಯೋದಲ್ಲಿ ಸ್ವಲ್ಪನಾದರೂ ಏನೋ ತಿಳ್ಕೊಂಡಿದ್ದೀರಾ ಅಂತಂದರೆ, ಸೊ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ.